ನೋಡಿ, ಒಂದು ಕಡೆ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ, ಪ್ರಯಾಣಿಕರು ಪರದಾಡ್ತಿದ್ದಾರೆ. ಇದನ್ನೇ ಬಸ್ ಮಾಲೀಕರು ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ. ಏಕಾಏಕಿ ಟಿಕೆಟ್ ದರವನ್ನ ದುಪ್ಪಟ್ಟು ಮಾಡಿದ್ದಾರಂತೆ. ಸಂದರ್ಭ ಕಾಯ್ತಾ ಇರ್ತಾರೆ, ಸಿಕ್ಕಿದ ತಕ್ಷಣ ಅದನ್ನ ಉಪಯೋಗಿಸ್ಬೇಕು. ಖಾಸಗಿ ಬಸ್ಗಳ ಪ್ರಯಾಣ ದರ ಏಕಾಏಕಿ ದುಪ್ಪಟ್ಟು ಮಾಡಿದ್ದಾರೆ. ಬೆಂಗಳೂರಿನಿಂದ ಮುಂಬೈ ಪುಣೆ ಹೋದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ವಿಮಾನದಂತೆ ಬಸ್ ಟಿಕೆಟ್ ದರ ಫಿಕ್ಸ್ ಮಾಡಿದ್ದಾರಂತೆ ಮಾಲೀಕರು. ಬೆಂಗಳೂರಿಂದ ಮುಂಬೈಗೆ ಎಷ್ಟಿರ್ಬೋದು? 6,000 ರೂಪಾಯಿ, 5,000 ರೂಪಾಯಿ ಈ ತರ ಟಿಕೆಟ್ ಇರುತ್ತೆ. ಅದೇ ರೇಟ್ನ ತಗೊಂಡು ಬಸ್ಗೆ ಹಾಕೋರೀಗ. ಯಾಕೆ? ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಅಂತೇಳಿ. ಇಂಡಿಗೋ ಏರ್ಲೈನ್ಸ್ ನ ವಿಮಾನದ ಹಾರಾಟದಲ್ಲಿ ವ್ಯತ್ಯಯ ಆಗಿದ್ದು ಪ್ರಯಾಣಿಕರು ಪರದಾಡ್ತಿದ್ದಾರೆ. ಅವರು ತಮ್ಮ ಊರುಗಳಿಗೆ ಹೋಗಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಬೆಂಗಳೂರಿಂದ ಪುಣೆಗೆ ಹೋಗೋರು, ಬೆಂಗಳೂರಿಂದ ಮುಂಬೈಗೆ ಹೋಗುವಂತವರು ಬಸ್ಸಲ್ಲೀಗ ಹೋಗಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಖಾಸಗಿ ಬಸ್ ಮಾಲೀಕರು ಏನ್ ಮಾಡಿದ್ದಾರೆ? ಟಿಕೆಟ್ ಅನ್ನ ದುಪ್ಪಟ್ಟು ಮಾಡಿದ್ದಾರೆ. ಯಾವ ತರ ವಿಮಾನದಲ್ಲಿ ಎಷ್ಟು ಟಿಕೆಟ್ ಆಗುತ್ತಲ್ಲ ಪ್ರೈಸ್, ಆ ಬೆಲೆಯನ್ನ ಇಲ್ಲಿಟ್ಟಿದ್ದಾರೆ. ನೋಡಿ, ಒಂದು ಕಡೆ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ, ಪ್ರಯಾಣಿಕರು ಪರದಾಡ್ತಿದ್ದಾರೆ. ಇದನ್ನೇ ಬಸ್ ಮಾಲೀಕರು ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ. ಏಕಾಏಕಿ ಟಿಕೆಟ್ ದರವನ್ನ ದುಪ್ಪಟ್ಟು ಮಾಡಿದ್ದಾರಂತೆ. ಸಂದರ್ಭ ಕಾಯ್ತಾ ಇರ್ತಾರೆ, ಸಿಕ್ಕಿದ ತಕ್ಷಣ ಅದನ್ನ ಉಪಯೋಗಿಸ್ಬೇಕು. ಖಾಸಗಿ ಬಸ್ಗಳ ಪ್ರಯಾಣ ದರ ಏಕಾಏಕಿ ದುಪ್ಪಟ್ಟು ಮಾಡಿದ್ದಾರೆ. ಬೆಂಗಳೂರಿನಿಂದ ಮುಂಬೈ ಪುಣೆ ಹೋದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ವಿಮಾನದಂತೆ ಬಸ್ ಟಿಕೆಟ್ ದರ ಫಿಕ್ಸ್ ಮಾಡಿದ್ದಾರಂತೆ ಮಾಲೀಕರು. ಬೆಂಗಳೂರಿಂದ ಮುಂಬೈಗೆ ಎಷ್ಟಿರ್ಬೋದು? 6,000 ರೂಪಾಯಿ, 5,000 ರೂಪಾಯಿ ಈ ತರ ಟಿಕೆಟ್ ಇರುತ್ತೆ. ಅದೇ ರೇಟ್ನ ತಗೊಂಡು ಬಸ್ಗೆ ಹಾಕೋರೀಗ. ಯಾಕೆ? ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಅಂತೇಳಿ. ಇಂಡಿಗೋ ಏರ್ಲೈನ್ಸ್ ನ ವಿಮಾನದ ಹಾರಾಟದಲ್ಲಿ ವ್ಯತ್ಯಯ ಆಗಿದ್ದು ಪ್ರಯಾಣಿಕರು ಪರದಾಡ್ತಿದ್ದಾರೆ. ಅವರು ತಮ್ಮ ಊರುಗಳಿಗೆ ಹೋಗಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಬೆಂಗಳೂರಿಂದ ಪುಣೆಗೆ ಹೋಗೋರು, ಬೆಂಗಳೂರಿಂದ ಮುಂಬೈಗೆ ಹೋಗುವಂತವರು ಬಸ್ಸಲ್ಲೀಗ ಹೋಗಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಖಾಸಗಿ ಬಸ್ ಮಾಲೀಕರು ಏನ್ ಮಾಡಿದ್ದಾರೆ? ಟಿಕೆಟ್ ಅನ್ನ ದುಪ್ಪಟ್ಟು ಮಾಡಿದ್ದಾರೆ. ಯಾವ ತರ ವಿಮಾನದಲ್ಲಿ ಎಷ್ಟು ಟಿಕೆಟ್ ಆಗುತ್ತಲ್ಲ ಪ್ರೈಸ್, ಆ ಬೆಲೆಯನ್ನ ಇಲ್ಲಿಟ್ಟಿದ್ದಾರೆ. ನೋಡಿ, ಒಂದು ಕಡೆ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ, ಪ್ರಯಾಣಿಕರು ಪರದಾಡ್ತಿದ್ದಾರೆ. ಇದನ್ನೇ ಬಸ್ ಮಾಲೀಕರು ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ. ಏಕಾಏಕಿ ಟಿಕೆಟ್ ದರವನ್ನ ದುಪ್ಪಟ್ಟು ಮಾಡಿದ್ದಾರಂತೆ. ಸಂದರ್ಭ ಕಾಯ್ತಾ ಇರ್ತಾರೆ, ಸಿಕ್ಕಿದ ತಕ್ಷಣ ಅದನ್ನ ಉಪಯೋಗಿಸ್ಬೇಕು. ಖಾಸಗಿ ಬಸ್ಗಳ ಪ್ರಯಾಣ ದರ ಏಕಾಏಕಿ ದುಪ್ಪಟ್ಟು ಮಾಡಿದ್ದಾರೆ. ಬೆಂಗಳೂರಿನಿಂದ ಮುಂಬೈ ಪುಣೆ ಹೋದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ವಿಮಾನದಂತೆ ಬಸ್ ಟಿಕೆಟ್ ದರ ಫಿಕ್ಸ್ ಮಾಡಿದ್ದಾರಂತೆ ಮಾಲೀಕರು. ಬೆಂಗಳೂರಿಂದ ಮುಂಬೈಗೆ ಎಷ್ಟಿರ್ಬೋದು? 6,000 ರೂಪಾಯಿ, 5,000 ರೂಪಾಯಿ ಈ ತರ ಟಿಕೆಟ್ ಇರುತ್ತೆ. ಅದೇ ರೇಟ್ನ ತಗೊಂಡು ಬಸ್ಗೆ ಹಾಕೋರೀಗ. ಯಾಕೆ? ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಅಂತೇಳಿ. ಇಂಡಿಗೋ ಏರ್ಲೈನ್ಸ್ ನ ವಿಮಾನದ ಹಾರಾಟದಲ್ಲಿ ವ್ಯತ್ಯಯ ಆಗಿದ್ದು ಪ್ರಯಾಣಿಕರು ಪರದಾಡ್ತಿದ್ದಾರೆ. ಅವರು ತಮ್ಮ ಊರುಗಳಿಗೆ ಹೋಗಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ
ಬೆಂಗಳೂರಿಂದ ಪುಣೆಗೆ ಹೋಗೋರು, ಬೆಂಗಳೂರಿಂದ ಮುಂಬೈಗೆ ಹೋಗುವಂತವರು ಬಸ್ಸಲ್ಲೀಗ ಹೋಗಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಖಾಸಗಿ ಬಸ್ ಮಾಲೀಕರು ಏನ್ ಮಾಡಿದ್ದಾರೆ, ಟಿಕೆಟ್ ಅನ್ನ ದುಪ್ಪಟ್ಟು ಮಾಡಿದ್ದಾರೆ. ಯಾವ ತರ ವಿಮಾನದಲ್ಲಿ ಎಷ್ಟು ಟಿಕೆಟ್ ಆಗುತ್ತಲ್ಲ ಪ್ರೈಸ್, ಆ ಬೆಲೆಯನ್ನ ಇಲ್ಲಿಟ್ಟಿದ್ದಾರೆ. ನೋಡಿ, ಒಂದು ಕಡೆ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ, ಪ್ರಯಾಣಿಕರು ಪರದಾಡ್ತಿದ್ದಾರೆ. ಇದನ್ನೇ ಬಸ್ ಮಾಲೀಕರು ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ. ಏಕಾಏಕಿ ಟಿಕೆಟ್ ದರವನ್ನ ದುಪ್ಪಟ್ಟು ಮಾಡಿದ್ದಾರಂತೆ. ಸಂದರ್ಭ ಕಾಯ್ತಾ ಇರ್ತಾರೆ, ಸಿಕ್ಕಿದ ತಕ್ಷಣ ಅದನ್ನ ಉಪಯೋಗಿಸ್ಕೋಬೇಕು. ಖಾಸಗಿ ಬಸ್ಗಳ ಪ್ರಯಾಣ ದರ ಏಕಾಏಕಿ ದುಪ್ಪಟ್ಟು ಮಾಡಿದ್ದಾರೆ. ಬೆಂಗಳೂರಿನ ಮುಂಬೈ ಪುಣೆ ಹೋದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ವಿಮಾನದಂತೆ ಬಸ್ ಟಿಕೆಟ್ ದರ ಫಿಕ್ಸ್ ಮಾಡಿದಾರಂತೆ ಮಾಲೀಕರು. ಬೆಂಗಳೂರಿಂದ ಮುಂಬೈಗೆ ಎಷ್ಟಿರ್ಬೋದು, 6,000 ರೂಪಾಯಿ, 5,000 ರೂಪಾಯಿ ಈ ತರ ಟಿಕೆಟ್ ಇರುತ್ತೆ. ಅದೇ ರೇಟ್ನ ತಗೊಂಡು ಬಸ್ಗೆ ಹಾಕೋರು ಈಗ. ಯಾಕೆ? ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಅಂತೇಳಿ. ಇಂಡಿಗೋ ಏರ್ಲೈನ್ಸ್ ನ ವಿಮಾನದ ಹಾರಾಟದಲ್ಲಿ ವ್ಯತ್ಯಯ ಆಗಿದ್ದು ಪ್ರಯಾಣಿಕರು ಪರದಾಡ್ತಿದ್ದಾರೆ. ಅವರು ತಮ್ಮ ಊರುಗಳಿಗೆ ಹೋಗಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಬೆಂಗಳೂರಿಂದ ಪುಣೆಗೆ ಹೋಗೋರು, ಬೆಂಗಳೂರಿಂದ ಮುಂಬೈಗೆ ಹೋಗುವಂತವರು ಬಸ್ಸಲ್ಲೀಗ ಹೋಗಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಖಾಸಗಿ ಬಸ್ ಮಾಲೀಕರು ಏನ್ ಮಾಡಿದ್ದಾರೆ, ಟಿಕೆಟ್ ಅನ್ನ ದುಪ್ಪಟ್ಟು ಮಾಡಿದ್ದಾರೆ. ಯಾವ ತರ ವಿಮಾನದಲ್ಲಿ ಎಷ್ಟು ಟಿಕೆಟ್ ಆಗುತ್ತಲ್ಲ ಪ್ರೈಸ್, ಆ ಬೆಲೆಯನ್ನ ಇಲ್ಲಿಟ್ಟಿದ್ದಾರೆ. ನೋಡಿ, ಒಂದು ಕಡೆ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ, ಪ್ರಯಾಣಿಕರು ಪರದಾಡ್ತಿದ್ದಾರೆ. ಇದನ್ನೇ ಬಸ್ ಮಾಲೀಕರು ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ. ಏಕಾಏಕಿ ಟಿಕೆಟ್ ದರವನ್ನ ದುಪ್ಪಟ್ಟು ಮಾಡಿದ್ದಾರಂತೆ. ಸಂದರ್ಭ ಕಾಯ್ತಾ ಇರ್ತಾರೆ, ಸಿಕ್ಕಿದ ತಕ್ಷಣ ಅದನ್ನ ಉಪಯೋಗಿಸ್ಕೋಬೇಕು. ಖಾಸಗಿ ಬಸ್ಗಳ ಪ್ರಯಾಣ ದರ ಏಕಾಏಕಿ ದುಪ್ಪಟ್ಟು ಮಾಡಿದ್ದಾರೆ. ಬೆಂಗಳೂರಿನ ಮುಂಬೈ ಪುಣೆ ಹೋದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ವಿಮಾನದಂತೆ ಬಸ್ ಟಿಕೆಟ್ ದರ ಫಿಕ್ಸ್ ಮಾಡಿದಾರಂತೆ ಮಾಲೀಕರು. ಬೆಂಗಳೂರಿಂದ ಮುಂಬೈಗೆ ಎಷ್ಟಿರ್ಬೋದು, 6,000 ರೂಪಾಯಿ, 5,000 ರೂಪಾಯಿ ಈ ತರ ಟಿಕೆಟ್ ಇರುತ್ತೆ. ಅದೇ ರೇಟ್ನ ತಗೊಂಡು ಬಸ್ಗೆ ಹಾಕೋರು ಈಗ. ಯಾಕೆ? ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಅಂತೇಳಿ. ಇಂಡಿಗೋ ಏರ್ಲೈನ್ಸ್ ನ ವಿಮಾನದ ಹಾರಾಟದಲ್ಲಿ ವ್ಯತ್ಯಯ ಆಗಿದ್ದು ಪ್ರಯಾಣಿಕರು ಪರದಾಡ್ತಿದ್ದಾರೆ. ಅವರು ತಮ್ಮ ಊರುಗಳಿಗೆ ಹೋಗಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಬೆಂಗಳೂರಿಂದ ಪುಣೆಗೆ ಹೋಗೋರು, ಬೆಂಗಳೂರಿಂದ ಮುಂಬೈಗೆ ಹೋಗುವಂತವರು ಬಸ್ಸಲ್ಲೀಗ ಹೋಗಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಖಾಸಗಿ ಬಸ್ ಮಾಲೀಕರು ಏನ್ ಮಾಡಿದ್ದಾರೆ, ಟಿಕೆಟ್ ಅನ್ನ ದುಪ್ಪಟ್ಟು ಮಾಡಿದ್ದಾರೆ. ಯಾವ ತರ ವಿಮಾನದಲ್ಲಿ ಎಷ್ಟು ಟಿಕೆಟ್ ಆಗುತ್ತಲ್ಲ ಪ್ರೈಸ್, ಆ ಬೆಲೆಯನ್ನ ಇಲ್ಲಿಟ್ಟಿದ್ದಾರೆ. ನೋಡಿ, ಒಂದು ಕಡೆ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ,
ಪ್ರಯಾಣಿಕರು ಪರದಾಡ್ತಿದ್ದಾರೆ. ಇದನ್ನೇ ಬಸ್ ಮಾಲೀಕರು ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ. ಏಕಾಏಕಿ ಟಿಕೆಟ್ ದರವನ್ನ ದುಪ್ಪಟ್ಟು ಮಾಡಿದ್ದಾರಂತೆ. ಸಂದರ್ಭ ಕಾಯ್ತಾ ಇರ್ತಾರೆ, ಸಿಕ್ಕಿದ ತಕ್ಷಣ ಅದನ್ನ ಉಪಯೋಗಿಸ್ಕೋಬೇಕು. ಖಾಸಗಿ ಬಸ್ಗಳ ಪ್ರಯಾಣ ದರ ಏಕಾಏಕಿ ದುಪ್ಪಟ್ಟು ಮಾಡಿದ್ದಾರೆ. ಬೆಂಗಳೂರಿನಿಂದ ಮುಂಬೈ ಪುಣೆ ಹೋದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ವಿಮಾನದಂತೆ ಬಸ್ ಟಿಕೆಟ್ ದರ ಫಿಕ್ಸ್ ಮಾಡಿದಾರಂತೆ ಮಾಲೀಕರು. ಬೆಂಗಳೂರಿಂದ ಮುಂಬೈಗೆ ಎಷ್ಟಿರ್ಬೋದು? 6,000 ರೂಪಾಯಿ, 5,000 ರೂಪಾಯಿ ಈ ತರ ಟಿಕೆಟ್ ಇರುತ್ತೆ. ಅದೇ ರೇಟ್ನ ತಗೊಂಡು ಬಸ್ಗೆ ಹಾಕೋರು ಈಗ. ಯಾಕೆ? ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಅಂತೇಳಿ. ಇಂಡಿಗೋ ಏರ್ಲೈನ್ಸ್ ನ ವಿಮಾನದ ಹಾರಾಟದಲ್ಲಿ ವ್ಯತ್ಯಯ ಆಗಿದ್ದು ಪ್ರಯಾಣಿಕರು ಪರದಾಡ್ತಿದ್ದಾರೆ. ಅವರು ತಮ್ಮ ಊರುಗಳಿಗೆ ಹೋಗಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಬೆಂಗಳೂರಿಂದ ಪುಣೆಗೆ ಹೋಗೋರು, ಬೆಂಗಳೂರಿಂದ ಮುಂಬೈಗೆ ಹೋಗುವಂತವರು ಬಸ್ನಲ್ಲೀಗ ಹೋಗಲೇಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಖಾಸಗಿ ಬಸ್ ಮಾಲೀಕರು ಏನ್ ಮಾಡಿದ್ದಾರೆ? ಟಿಕೆಟ್ ಅನ್ನ ದುಪ್ಪಟ್ಟು ಮಾಡಿದ್ದಾರೆ. ಯಾವ ತರ ವಿಮಾನದಲ್ಲಿ ಎಷ್ಟು ಟಿಕೆಟ್ ಆಗುತ್ತಲ್ಲ ಪ್ರೈಸ್, ಆ ಬೆಲೆಯನ್ನ ಇಲ್ಲಿಟ್ಟಿದ್ದಾರೆ.